ಗೆಲುವಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಎಕ್ಸ್ ನಲ್ಲಿ ಪ್ರಧಾನಿ ಮೋದಿ ವಿಡಿಯೋ ಸಂದೇಶವನ್ನ ಕೊಟ್ಟಿದ್ದಾರೆ. ಇದು ಐತಿಹಾಸಿಕ ಪಂದ್ಯ ಅಂತ ಪ್ರಧಾನಿ ಮೋದಿ ಬಣ್ಣನೆಯನ್ನ ಮಾಡಿದ್ದಾರೆ. ಈ ಒಂದು ಗೆಲುವು ಇದೆಯಲ್ಲ, ಕೋಟ್ಯಾಂತರ ಭಾರತೀಯರು ಈ ಗೆಲುವಿಗಾಗಿ ಕಾಯ್ತಾ ಇದ್ರು. ಸಾಕಷ್ಟು ವರ್ಷಗಳಿಂದ ಇದಕ್ಕೋಸ್ಕರ ನಿರೀಕ್ಷೆಯನ್ನ ಮಾಡಿದ್ರು. ಆ ನಿರೀಕ್ಷೆಯನ್ನ ಸುಳ್ಳು ಮಾಡಲಿಲ್ಲ ಟೀಮ್ ಇಂಡಿಯಾದ ಹುಡುಗರು, ಗೆದ್ದಿದ್ದಾರೆ. ಪ್ರಧಾನಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. टीम इंडिया को इस भव्य विजय के लिए सभी देशवासियों की तरफ से बहुत बहुत बधाई। आज 140 करोड़ देशवासी आपके इस शानदार प्रदर्शन के लिए गर्व अनुभव कर रहे हैं। खेल के मैदान में आपने वर्ल्ड कप जीता, लेकिन हिंदुस्तान के हर गांव, गली, मोहल्ले में आपने कोटि कोटि देशवासियों का दिल जीत लिया। और ये टूर्नामेंट एक विशेष कारण से भी याद रखी जाएगी। इतने सारे देश, इतनी सारी टीमें और एक भी मैच हारना नहीं, ये छोटी उपलब्धि नहीं है। आपने क्रिकेट जगत के हर महारथी, उनके हर बॉल को खेला और आपने शानदार विजय प्राप्त करते रहे। एक के बाद एक विजय की इस परंपरा ने आपके हौसले को तो बुलंद कर दिया, लेकिन इस पूरी टूर्नामेंट को भी रसप्रद बना दिया, रोचक बना दिया। आपने शानदार विजय प्राप्त की है। मेरी तरफ से मैं आपको बहुत बहुत बधाई देता हूं, बहुत बहुत शुभकामनाएं देता हूं। टीम इंडिया को इस भव्य ಪ್ರಧಾನಿ ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಸಾಕಷ್ಟು ಕರೆ ಕೂಡ ನಮಗೆ ಬರ್ತಾ ಇದೆ, ಯಾಕಂದ್ರೆ ಸಾಕಷ್ಟು ಜನ ಕಾಯ್ತಾ ಇದ್ರು ಈ ಒಂದು ಗೆಲುವಿಗಾಗಿ. ಇನ್ನು ಏನೆಲ್ಲ ಆ ಒಂದು ಅಂಶಗಳು ಕಾರಣ ಆಗಿದೆ ಅನ್ನೋದ್ರ ಬಗ್ಗೆ ನೀವು ಕೂಡ ಮಾತನಾಡ್ತಾ ಹೋಗ್ಬೋದು, ಕರೆ ಮಾಡಿ ಮಾತನಾಡಬಹುದು. ಶಿವು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ಶಿವರೇ ನಮಸ್ತೆ. ಮೇಡಮ್ ನಮಸ್ತೆ. ಹೇಗನ್ಸ್ತಾ ಇತ್ತು, ಯಾವ ರೀತಿಯಾದಂತ ಫೀಲ್ ಆಯ್ತು, ಈಗ ಏನ್ ಅನ್ಸ್ತಾ ಇದೆ? ಮೇಡಮ್ ಇಂತ ಒಂದು ಮ್ಯಾಚ್ ನಾವು ಇಡೀ ಇದ್ರಲ್ಲೇ ನೋಡಿರ್ಲಿಲ್ಲ ಮೇಡಮ್, ಅಷ್ಟೇ ಚೆನ್ನಾಗಿತ್ತು ಮ್ಯಾಚ್. ಅದ್ರಲ್ಲೂ ನಾವು ಕೊಹ್ಲಿ ಅವರು ಸ್ಟಾರ್ಟಿಂಗ್ ಎಲ್ಲರೂ ಈ ಟೀಮಿಗೋಸ್ಕರನೇ ಅವರು ಮುಡ್ತಾಗಿದ್ದಾರೆ. ಆಮೇಲೆ ಹಾರ್ದಿಕ್ ಪಾಂಡ್ಯ ಅವರು ಆಗ್ಲಿ ಇವರಾಗ್ಲಿ ಪ್ರತಿಯೊಬ್ರು ಸಹಿತ ಎಲ್ಲರೂ ಎಫರ್ಟ್ ಹಾಕಿದ್ದಾರೆ. ಆದ್ರಿಂದ ನಮ್ಗೆ ತುಂಬಾ ಖುಷಿ ಆಯ್ತು ಮೇಡಮ್. ಕೊನೆವರೆಗೂ ಲಾಸ್ಟ್ನೇ ಓವರ್ ತನಕ ನಮ್ಗೆ 2 ಬಾಲ್ ಇದ್ದಾಗೂ ಸಹಿತ ನಮ್ಗೆ ಎಷ್ಟು ಟೆನ್ಷನ್ ಇತ್ತು, ಎಲ್ಲಿ ಕಿಕ್ ಹೊಡಿತಾರೋ ಏನಾಗುತ್ತೋ ಮ್ಯಾಚ್ ಅಂತ ಹೇಳಿ. ಅಷ್ಟು ಉತ್ಸಾಹ ಬೇಕಿದ್ದಾಗ್ಲು. ಹೌದು ಹೌದು ಮೇಡಮ್, ಅಷ್ಟು ಇದು ನಾವು ಕ್ಯೂರಿಯಾಸಿಟಿ ಇತ್ತು ಏನಾಗ್ತದ ಮ್ಯಾಚ್. ಕೊನೆವರೆಗೂ ಇಲ್ಲಿ ತನಕ ಬಂದಿದ್ದಾರೆ, ಇಷ್ಟು ಒಂಚೂರು ಗೆದ್ರಲ್ಲೇ ನಮ್ಗೆ ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿ ಅವ್ರಿಗೂ ಸಹಿತ ಅಷ್ಟೇ ಫೀಲಿಂಗ್ ಇರುತ್ತೆ ಮೇಡಮ್, ನಮಗೂ ಅಷ್ಟೇ ಫೀಲಿಂಗ್ ಇರುತ್ತೆ ಮೇಡಮ್. ತುಂಬಾನೇ ಖುಷಿ ಆಯ್ತು ಮೇಡಮ್. ಓಕೆ ಓಕೆ, ಎಸ್, ಥ್ಯಾಂಕ್ ಯು ಶಿವಪ್ರಕಾಶ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಸುನೀಲ್ ಅನ್ನು ಅವರು ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ಸುನೀಲ್ ಅವರೇ ನಮಸ್ತೆ. ಯಾವ ರೀತಿಯಾದಂತಹ ಖುಷಿ ವ್ಯಕ್ತಪಡಿಸ್ತಿದ್ದೀರಿ? ಮೇಡಮ್ ಫಸ್ಟ್ ಆಫ್ ಆಲ್ ನಿಮಗ್ ಧನ್ಯವಾದ. ನೀವು ಚಾನ್ಸ್ ಕೊಡ್ತಾ ಇದೀರ ನಮ್ಮ ಪಬ್ಲಿಕ್ ಮಾತಾಡಕ್ಕೆ ಈ ಖುಷಿ ಬಗ್ಗೆ. ನಾವು ಕೂಡ ಅಷ್ಟೇ ಕಾಯ್ತಾ ಇದ್ವಿ ಏನಾಗತ್ತಪ್ಪ ಮ್ಯಾಚ್ ಅಂತ. ಮೇಡಮ್ ಮಾತಾಡಕ್ಕೆ ಆಗ್ತಾ ಇಲ್ಲ, ಆತರ ಅಷ್ಟು ಖುಷಿ ಇದೆ. ಒಂಥರ ಲಾಸ್ಟ್ ಮೂಮೆಂಟ್ ಅಂತೂ ಹಾರ್ಟ್ ಅಟ್ಯಾಕ್ ಆಗುವ ತರ ಆಗ್ಬಿಡ್ತು. ಏನಕ್ಕಂದ್ರೆ ಅಷ್ಟು ಭಯ ಏನಿದ್ ಮ್ಯಾಚ್. ಆಮೇಲೆ ಇದು ಲಾಸ್ಟ್ ಅಲ್ಲಿ ಏನಾಗುತ್ತೋ, ವಿಕೆಟ್ ಬುಮ್ರಾ ದೇವ್ರು ಅಂತ ಅನ್ಕೊಂಡ್ಬಿಟ್ಟಿದ್ರಿ. ಏನೋ ಬುಮ್ರಾ ಮಾಡಿರೋ ಇದಕ್ಕೆ ಮತ್ತೆ ನಮ್ ವಿರಾಟ್ ಕೊಹ್ಲಿ ನೋಡಿ ಯಾರ್ಯಾರು ಬೈತಾ ಇದ್ರು ವಿರಾಟ್ ಕೊಹ್ಲಿಗೆ, ಇವತ್ತು ಅವ್ರು ಒಂದು ಸ್ಲಾಪ್ ಕೊಟ್ಟಿದ್ದಾರೆ. ಎಂತ ಒಳ್ಳೆ ಸಖತ್ತಾಗಿ ಆಡಿದ್ದಾರೆ ಅಂದ್ರೆ ಅಂತವ್ರು ನಮ್ಮ RCBಗೆ ಕ್ಯಾಪ್ಟನ್, RCB ತಂಡನ ನಡ್ಸ್ಕೊಂಡು ಹೋಗ್ತವ್ರೆ ಅಂದ್ರೆ ನಮ್ ಕನ್ನಡಿಗರಿಗೆ ಅದೇ ಹೆಮ್ಮೆ ಮೇಡಮ್. ವಿರಾಟ್ ಕೊಹ್ಲಿ ತರ ಯಾರು ಬರಲ್ಲ ಮೇಡಮ್. ಈ ವಿನ್ ಇದೆಯಲ್ಲ ಮೇಡಮ್, ಈ ವಿನ್ನು ಲೈಫ್ ಲಾಂಗ್ ಮರಿಯಂಗಿಲ್ಲ ನೋಡಿ. ಇವತ್ತು ಎಲ್ಲರೂ ಅಳ್ತಾ ಇದಾರೆ, ಖುಷಿಲಿ ಅಳ್ತಾ ಇದಾರೆ. ಏನ್ ಕೇಳಿ, ಅದು ಲೈಫ್ ಅಲ್ಲಿ ಅವ್ರು ಮರಿಯಂಗ್ ಹೇಳ್ತಿರೋ ಆಟ. ಆಮೇಲೆ ನಮ್ ಮನೇಲಿ ಏನೋ ಒಂಥರ ಸಂಭ್ರಮ, ಒಂದ್ 50 ಕೋಟಿ ಮನೆಗ್ ಬಂದಿರೋ ತರ ಅನ್ಸ್ತಾ ಇದೆ ಮೇಡಮ್. ಯಾರೋ ಫುಲ್ ಖುಷಿಯಲ್ಲಿದೀವಿ ಮೇಡಮ್. ಎಸ್, ಆ ಖುಷಿ ಹಾಗೆ ಇರ್ಲಿ, ಇಂತಹ ಇನ್ನಷ್ಟು ಗೆಲುವುಗಳು ಸಿಗ್ಲಿ ಅಂತ ನಮ್ಮ ಆಶಯ ಕೂಡ. ಥ್ಯಾಂಕ್ ಯು ಸುನೀಲ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಆದರ್ಶ ಅನ್ನೋ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಆದರ್ಶ ಅವರೇ.
ಮೇಡಮ್ ನಮಸ್ತೆ ಮೇಡಮ್. ಹೇಗನ್ಸ್ತು ಮ್ಯಾಚು? ಯಾವ ರೀತಿಯಾಗಿ ಎಕ್ಸೈಟೆಡ್ ಆಗಿದ್ರಿ? ಆಮೇಲೆ ಕೊನೆಯ ಹಂತದಲ್ಲಿ ಏನನ್ಸ್ತು? ಕೊನೆ ಹಂತದಲ್ಲಿ ಆಕ್ಚುಲಿ ಅವರು ಲಾಸ್ಟ್ ಬಾಲ್ ಕ್ಯಾಚ್ ಹಿಡಿದ್ರಲ್ಲ ಮೇಡಮ್, ಅದು ಆಕ್ಚುಲಿ ತುಂಬಾ ಖುಷಿ ಆಯ್ತು. ಆಕ್ಚುಲಿ ನಾನು ಕ್ರಿಕೆಟ್ ನೋಡಲ್ಲ, ಶಾಸ್ತ್ರಿಗಳು ಸಮಯ ಇರೋದಿಲ್ಲ. ಇವತ್ತು ಆಕ್ಚುಲಿ ಟೈಮ್ ಮಾಡ್ಕೊಂಡು ನಾನು ಮಲಗಿದ್ದೆ ಆಕ್ಚುಲಿ ಲಾಸ್ಟ್ಗೆ 1-2 ಓವರ್ ಅಲ್ಲಿ. ಅವಾಗ ಮತ್ತೆ ಮೆಸೇಜ್ ಬಂತು, ಅದ್ ನೋಡಿ ಮತ್ತೆ ಎದ್ದು ಮತ್ತೆ ಕೋಟ್ ನೋಡಿದೀನಿ. ತುಂಬಾ ಸಂತೋಷ ಆಗ್ತಿದೆ ಮೇಡಮ್. ಅಂದ್ರೆ ಈ ರೀತಿಯಾಗಿ ಒಂದು ಲಾಸ್ಟ್ ಬಾಲ್ ವರೆಗೂ ಹಿಡಿದಿಟ್ಕೊಂಡಂತ ಮ್ಯಾಚ್ ಅಂದ್ರೆ ಇದೆ ಅನ್ಸುತ್ತೆ. ಹೌದು ಮೇಡಮ್, ಖಂಡಿತ ತುಂಬಾ ಖುಷಿ ಆಗ್ತಿದೆ ಆಕ್ಚುಲಿ. ಥ್ಯಾಂಕ್ ಯು ಆದರ್ಶ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.